ಎಸ್, ತಾವೇ ನೋಡ್ತಾ ಇದ್ರೆ ಇದು ಕೈಲಾಸೇಶ್ವರ ದೇವಸ್ಥಾನ. ಕೈಲಾಸದಿಂದ ಬಂದಂಥ ಶಿವಲಿಂಗ ಅಂತ ಕೂಡ ಪ್ರಶಸ್ತಿ ಇದೆ. ಮತ್ತು ರಾಜಮನೆತನದ ಕುರುಹು ಕೂಡ ಇಲ್ಲಿ ಇದೆ ಇರುವಂಥದ್ದು. ಹಿಂದೆ ನಮ್ಮ ನಾಡಿನ ರಾಜರು ಕೂಡ ಇಲ್ಲಿಗೆ ಬಂದಂಥದ್ದು ಕೂಡ ನಾವು ನೋಡ್ಬೋದು. ಜೊತೆಗೆ ಎರಡು ಒಂದು ಬಸವನ ಪ್ರತಿಮೆಯು ಕೂಡ ಇಲ್ಲಿದೆ. ಲಿಂಗದ ಮುಂದೆ ಎರಡೂ ಕೂಡ ಬಸವನ ಲಿಂಗ ಮುಂದೆ ಬಸವನ ಎರಡು ಪ್ರತಿಮೆಗಳು ಕೂಡ ಎಲ್ಲೂ ಸಾಮಾನ್ಯವಾಗಿ ಇರೋದು ಚಾನ್ಸ್ ಇಲ್ಲ. ಆದರೆ ಇಲ್ಲಿ ತಾವು ನೋಡ್ತಾ ಇದ್ರೆ ಇಲ್ಲಿದೆ ನೋಡಿ, ಇಲ್ಲಿ ಎರಡು ಬಸವನ ಇಲ್ಲಿ ಪ್ರತಿಮೆ ಕೂಡ ಇರುವಂಥದ್ದು. ಒಂದು ತಾವು ಇಲ್ಲಿ ನೋಡುವಂಥದ್ದು, ಮತ್ತು ಇನ್ನೊಂದು ಕೂಡ ಅಲ್ಲಿ ಎದುರುಗಡೆ ನಿಮಗೆ ನೋಡ್ಬೋದು. ಆ ಒಂದು ಲಿಂಗ ಒಂದು ಪ್ರತಿ ವರ್ಷ ಕೂಡ ಮತ್ತೆ ಅದು ಬೆಳವಣಿಗೆ ಕೂಡ ಬರ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದ ಒಂದು ಒಳ ಆವರಣದಲ್ಲಿರುವಂಥ ಒಂದು ಬಸವನ ಪ್ರತಿಮೆ. ತಾವು ನೋಡ್ತಾರಂತ ಮತ್ತೊಂದು ಬಸವನ ಪ್ರತಿಮೆ. ಅಲ್ಲಿ ಒಂದಷ್ಟು ಧಾರ್ಮಿಕ ಆಚರಣೆ ಕೂಡ ಮಾಡುವಂಥದ್ದು. ಅದು ಪ್ರತಿ ವರ್ಷ ಕೂಡ ಬೆಳವಣಿಗೆ ಆಗ್ತಾ ಇದೆ ಅಂತ ಕೂಡ ಹೇಳುವಂಥದ್ದು. ಮುಖ್ಯವಾಗಿ ಏನು ಅಂತಂದರೆ, ಇಷ್ಟು ದೇವಸ್ಥಾನಗಳು ಸೇರಿರುವಂಥ ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನೂ ಕೂಡ ಆಗ್ತಿರೋಂಥ ಪರಿಸ್ಥಿತಿ ಇರುವಂಥದ್ದು. ಉದಾಹರಣೆಗೆ ಈ ಥರ ಬಣ್ಣ ಕೂಡ ಇಲ್ಲಿನ ದೇವಸ್ಥಾನದ ಟ್ರಸ್ಟಿಗಳು ಓಡಿಸುವಂಥದ್ದು. ಬರೀ ಕೇವಲ ಒಂದು ಉಂಡಿ ಇಟ್ಬಿಟ್ರೆ ಸಾಲಲ್ಲ. ಯಾವುದೇ ಸರ್ಕಾರಗಳು ಬರಲಿ, ಅದು ರಾಜ್ಯ ಸರ್ಕಾರಗಳು ಯಾವ್ದು ಬಂದರೂ ಕೂಡ ಒಂದು ಉಂಡಿ ಇಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಆಗಲ್ಲ. ಇವತ್ತು ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನೆಲ್ಲ ಮೂಲಭೂತ ಸೌಕರ್ಯಗಳಾಗಬೇಕು ಕೂಡ ಆಗುವಂಥದ್ದು ಮಾಡಬೇಕು. ಅದು ನಮ್ಮ ರಾಜ್ಯದ ಧಾರ್ಮಿಕ ಆಚರಣೆಗಳಿರುವಂಥ ಒಂದು ಜಿಜ್ಞಾಸೆ ಕೂಡ. ಜೊತೆಗೆ ಅರ್ಚಕರಿಗೆ ಕೂಡ ತಸ್ತೀಕರಣ, ಏನು ಪ್ರತಿ ತಿಂಗಳು ಬರುವಂಥ ಅರ್ಚಕರ ತಸ್ತೀಕರಣ ಕೂಡ ಕರೆಕ್ಟಾಗಿ ಕೊಡುವಂಥ ಕೆಲಸಗಳಾಗಬೇಕು ಅನ್ನೋದು ಕೂಡ ನನ್ನ ಒಂದು ಮನವಿ. ಯಾಕೆಂದರೆ ಎಷ್ಟೋ ಅರ್ಚಕರಿಗೆ ಇವತ್ತು ತಸ್ತೀಕರಣಗಳು ಆ ತಾಲೂಕಿನಲ್ಲಿ ಕೂಡ ಕೊಡ್ತಾ ಇಲ್ಲ ಇವರು ಸರಿಯಾಗಿ. ಅದಕ್ಕೂ ಕೂಡ ಹಲವಾರು ಸಮಸ್ಯೆಗಳಾಗಿತ್ತು. ಅದು ಕೂಡ ಯಾವತ್ತೂ ಕೂಡ ರೆಡಿ ಆಗ್ತಾ ಇಲ್ಲ ಅದು. ಹಾಗಾಗಿ ಏನು ಧಾರ್ಮಿಕ ಆಚರಣೆಗಳನ್ನ ಧಾರ್ಮಿಕ ದೇವಸ್ಥಾನಗಳನ್ನ ಕಾಪಾಡುವಂಥ ಪುರೋಹಿತರಿಗೆ ಕೂಡ ತಸ್ತೀಕರಣ ಬರುವಂಥದ್ದು ಭಾಳ ಸುಲಭವಾಗಬೇಕು. ತಿಂಗಳ ಬರೋದು ಕೂಡ ಆಗಬೇಕು ಅನ್ನೋದು ಕೂಡ ಅರ್ಚಕರ ಪರವಾಗಿ ನಾನು ಕೇಳ್ತಾ ಇರೋಂಥದ್ದು. ಇವತ್ತು ಕೇವಲ ಉಂಡಿ ಇಟ್ಬಿಟ್ರಲ್ಲ ಧಾರ್ಮಿಕ ದತ್ತಿ ಇಲಾಖೆಯವರು, ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಬಂದು ಏನಿದೆ ಏನಿಲ್ಲ, ಏನು ಬೇಕು ಏನಾಗಬೇಕು ಅನ್ನೋದು ಕೂಡ ಕೇಳುವಂಥ ಮನಸ್ಥಿತಿಗಳು ಸರ್ಕಾರದ ಅಧಿಕಾರಿಗಳಿಗೆ ಆಗಬೇಕು ಅನ್ನೋದು ಕೂಡ ಹೇಳ್ಬೋದು. ತಾವು ನೋಡ್ತಾ ಇದ್ದೀರಾ ಇಲ್ಲೊಂದು ಲಿಂಗ ಅಂತ ನಿಮ್ಗೆ ಹೇಳಿದೆ. ಹಾಗೆಯೇ ಇಲ್ಲಿ ನೋಡ್ತಾ ಇರೋಂಥ ಒಂದು ಲಿಂಗ, ಎರಡು ಲಿಂಗ ಇದೆ ಅಂತ ಹೇಳಿದೆ. ಒಂದು ಲಿಂಗಕ್ಕೆ ಎರಡು ಬಸವನ ವಿಗ್ರಹ ಅಂತ ಹೇಳಿದೆ ನೋಡಿ, ಇಲ್ಲಿದೆ. ನಾವೇನು ನೋಡ್ತಾ ಇದ್ದಾರೆ, ಎರಡು ಬಸವನ ಪ್ರತಿಮೆಗಳು ಕೂಡ ಇಲ್ಲಿದೆ. ಕೈಲಾಸೇಶ್ವರ ದೇವಸ್ಥಾನ ಬನ್ನೂರು ಧಾರ್ಮಿಕ ಇತಿಹಾಸ ಇರುವಂಥ ಒಂದು ದೇವಾಲಯ. ಹಾಗಾಗಿ ಇಲ್ಲಿ ಬನ್ನೂರಿನಲ್ಲಿ ನಾಗಮಣಿ ಸಿಗುತ್ತೆ ಒಬ್ಬ ಅರ್ಚಕರಿಗೆ. ಆ ನಾಗಮಣಿ ವಿಚಾರ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಪ್ರಚಾರ ಆಗುತ್ತೆ. ಅದಕ್ಕೆ ಕಾಟ ಕೂಡ ಆಗುತ್ತೆ ಅನ್ನೋದು ಕೂಡ ಒಂದು ಪ್ರಚಲಿತವಾದಂಥ ವಿಚಾರ. ಅಂಥ ಒಂದು ದೈವದತ್ತವಾದಂತಹ ಇವತ್ತು ಈ ಗ್ರಾಮದಲ್ಲಿ ಇರುವಂಥ ದೇವಾಲಯಗಳು ಕೂಡ ಭಾಳ ಶ್ರೇಷ್ಠವಾಗಿರೋದು. ನಾಗಮಣಿ ಸಿಕ್ಕಂಥ ಟೈಮಲ್ಲಿ ಅದು ದೊಡ್ಡ ಪ್ರಚಾರ ಆಗುತ್ತೆ. ಬನ್ನೂರು ಮತ್ತು ದೊಡ್ಡ ಅಂಡರ್ವರ್ಲ್ಡ್ ಡಾನ್ಗಳೆಲ್ಲ ಬಂದು ಈ ಒಂದು ಬನ್ನೂರನ್ನ ಆಕ್ರಮಣ ಮಾಡುವಂಥದ್ದು ಕೂಡ ಆಗುತ್ತೆ. ಅದು ನಾಗಮಣಿಯ ವಿಚಾರವಾಗಿ ಒಬ್ಬ ಅರ್ಚಕನಿಗೆ ಸಿಕ್ಕಂಥ ನಾಗಮಣಿ ಶಿವನ ದೇವಾಲಯದಲ್ಲಿ ಕೂಡ ನಾನೇನು ನಿಮಗೆ ಮುಂದಿನ ದೇವಸ್ಥಾನದಲ್ಲಿ ತೋರಿಸ್ತೀನಿ. ಆ ಒಂದು ದೇವಸ್ಥಾನದಲ್ಲಿ ಇದ್ದಂತಹ ಹಳೆಯ ನಾಗರ
ನಾಗಮಣಿ ಕೂಡ ಸಿಕ್ಕಂಥದ್ದು. ಬನ್ನೂರಿನಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಗುಳೆ ನಮಸ್ಕಾರ. ಇವತ್ತು ಎಷ್ಟು ಮಟ್ಟಿಗೆ ಇವತ್ತು ಬನ್ನೂರಿನಲ್ಲಿ ಪ್ರಚಲಿತಿಗೆ ಬರ್ತಾ ಇದೆ ಅಂತಂದರೆ ಭಾಳ ಎಲ್ಲರೂ ಕೂಡ ಮನೆಗೂ ಕೂಡ ಇವತ್ತು ಧಾರ್ಮಿಕ ಆಚರಣೆಯಲ್ಲಿ ಒಳಪಡುವಂಥದ್ದು. ಮತ್ತು ಇವತ್ತು ಅತಿ ಹೆಚ್ಚು ಹಿಂದೂಗಳು ಭಾಳ ಜವಾಬ್ದಾರಿಯುತವಾಗಿ ದೇವಸ್ಥಾನಗಳಿಗೆ ಬರುವಂಥದ್ದು, ದೇವಸ್ಥಾನಗಳಿಗೆ ಎಲ್ಲ ಪೂಜಾ ಕೈಂಕರ್ಯಗಳು ಕೂಡ ಭಾಗಿಯಾಗುವಂಥದ್ದು ಕೂಡ ನೋಡ್ತೇವೆ. ಅದರಲ್ಲಿ ಅತಿ ಹೆಚ್ಚಾಗಿ ನಾವು ನೋಡಬೇಕಾದಂಥ ಬಹಳ ಯುವಕರು ಅತಿ ಹೆಚ್ಚು ದೇವಸ್ಥಾನಗಳಿಗೆ ಬರುವಂಥದ್ದಾಗಿದೆ. ಅದು ದೇವತಾ ಆರಾಧನೆಗಳಲ್ಲಿ ಪಾಲ್ಗೊಳ್ತಿರ್ತಾ ಇರೋದು ಕೂಡ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ.